ಅಮ್ಮ ಇವತ್ತು ಏನು ಮಾಡಕತ್ತೀರಿ ಊಟಕ್ಕೆ? ನಾನು ಹೀರೆಕಾಯಿ ಎಣ್ಗಾಯಿ ಮಾಡತ್ತೀನಿ. ಮತ್ತು ಹೀರೆಕಾಯಿ ಎಣ್ಗಾಯಿ ಚಪಾತಿ ಮಾಡ್ತೀನಿ. ಏನೇನು ಹಾಕ್ತೀರಮ್ಮ ಅವಕ್ಕೆಲ್ಲ? ಅದಕ್ಕೆ ಕಾಯ್ಬೇಕು ಎಳೆದು ಹಸಿಮೆಣ್ಸಿನ್ಕಾಯಿ, ಶೇಂಗಾ ಬೀಜ, ಸ್ವಲ್ಪ ಕೊಬ್ಬರಿ, ಜೀರಿಗೆ, ಹಸಿ ಶುಂಠಿ ಒಂದು ಸ್ವಲ್ಪ, ಒಂದೆರಡು ಬೆಳ್ಳುಳ್ಳಿ, ಕಟ್ ಮಾಡಿರೋ ಈರುಳ್ಳಿ, ಕರಿಬೇವು, ಕೊತ್ತಂಬರಿ, ಸ್ವಲ್ಪ ಟೊಮೆಟೊ, ಥರದ್ದು ಟೊಮೆಟೊ. ಮೊದಲಿಗೆ ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಶೇಂಗಾ ಬೀಜ ಹಾಕ್ಕೊಳ್ಳೋಣ, ಕಾಯಿ ಹಾಕ್ಕೊಳ್ಳೋಣ ಒಂದು ಅರ್ಧ ಸ್ಪೂನು, 4-5 ಹಸಿಮೆಣ್ಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ಜೀರಿಗೆ, ನೀರು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಬರೋಣ. ಇದು ನುಣ್ಣಗೆ ರುಬ್ಕೊಳ್ಳಿ ಮಸಾಲೆನ. ಇವಾಗ ಮಾಡೋದು ಹೇಗಂತ ತೋರಿಸೋಣ. ಮೊದಲು ಪಾತ್ರೆ ಇಟ್ಕೊಂಡು ಎಣ್ಣೆ ಹಾಕಬೇಕು, ಸಾಸಿವೆ ಜೀರಿಗೆ ಹಾಕ್ಕೊಳ್ಳೋಣ. ಇವಾಗ ಹೆಚ್ಚಿರೋ ಈರುಳ್ಳಿ, ಸ್ವಲ್ಪ ಈರುಳ್ಳಿ ಕೆಂಪಾದ್ಮೇಲೆ ಟೊಮೆಟೊ ಹಾಕ್ಬೇಕು. ಹೆಚ್ಚಿರೋ ಟೊಮೆಟೊ, ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ರುಬ್ಬಿರೋ ಮಸಾಲೆ ಹಾಕೋಣಂಗಿತ್ತು. ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಇದನ್ನ ಕುದಿಸ್ಕೋಬೇಕು. ಇವಾಗ ಸ್ವಲ್ಪ ಅರಿಶಿನ ಪೌಡ್ರು, ಇವಾಗ ಗುರೆಳ್ ಪುಡಿ ಅಂದರೆ ಹುಚ್ಚೆಳ್ ಪೌಡ್ರ್ ಅಂತ ಕರೀತಾರೆ, ಗುರೆಳ್ ಪೌಡ್ರು, ತಕ್ಕಷ್ಟು ಬೆಲ್ಲ. ಇವಾಗ ಇವನ್ನ ಹೀರೆಕಾಯಿ ಹಾಕೊಂಬಿಡೋಣ ಇದಕ್ಕೆ. ಹೇಳ್ರಿ, ನಿಮಗೆ ಗ್ರೇವಿ ಹೇಗೆ ಬೇಕೋ ಆಗ ನೀವು ನೀರು ಹಾಕ್ಕೊಬೋದು. ಈಗ ನಮಗೆ ಗಟ್ಟಿ ಗ್ರೇವಿ ಬೇಕು, ಅದಕ್ಕೆ ಇಷ್ಟೇ ನೀರು ಹಾಕ್ಕೊಂಡಿದ್ದೀನಿ ನಾನು. ಅಷ್ಟರಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಬೇಕು. ಇವಾಗ ಸ್ಮೂತಾಗಿರೋ ಚಪಾತಿ ಮಾಡೋಣ ಬರ್ರಿ, ಹೀರೆಕಾಯಿ ಪಲ್ಯ ಜೊತೆಗೆ. ನೋಡಿ ಹೀರೆಕಾಯಿ ಪಲ್ಯ, ಇವಾಗ ಹೀರೆಕಾಯಿ ಎಣ್ಗಾಯಿ ರೆಡಿಯಾಗಿದೆ. ತೋರಿಸ್ಬೇಕಾ? ಬಿಸಿ ಬಿಸಿ ಪಲ್ಯ ಚಪಾತಿ ರೆಡಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.